ವಿಶ್ವರೇ ನಾವು ಮಾತನಾಡ್ತಾ ಇರೋದು ಬಿಗ್ ಬಾಸ್ ಸೀಸನ್ 4ನೇ ಸೀಸನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ರಿಯಾಲಿಟಿ ಶೋಗಳ ವಿರುದ್ಧ ನಿರ್ಮಾಪಕರು ಕೆಂಗಣ್ಣು ಬೀರ್ತಾ ಇರುವಂಥದ್ದು, ಸ್ಟಾರ್ ನಟರು ಅಲ್ಲಿ ಹೋಗೋದ್ರಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಪ್ರತಿಭಟನೆಗೆ ಕೂಡ ಮುಂದಾಗಿದ್ದಾರೆ. ಹಾಗಿದ್ರೆ ಈ ಬಗ್ಗೆ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದವ್ರು ಏನಂತಾರೆ? ನಮ್ಮೊಂದಿಗಿದ್ದಾರೆ, ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ಸೀಸನ್ 2ನಲ್ಲಿ ಸ್ಪರ್ಧಿಯಾದಂಥವ್ರು ನಟಿ ಸಂಜನಾ ಅವರು. ಸಂಜನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೀಸನ್ 1 ಓಕೆ, ಐ ಆಮ್ ಸಾರಿ ಸಂಜನಾ ಅವರು. ನಮಸ್ತೆ. ನಮಸ್ಕಾರ. ಎಸ್, ಹಾಗೇನೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾದಂಥವರು ಸುಷ್ಮಾ ವೀರ್ ಅವರು ಕೂಡ. ಸುಷ್ಮಾ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಸಂಜನಾ, ಬಹಳ ಒಂದು ಪ್ರಶ್ನೆ ಈಗ ಎದ್ದೇ ಇರೋದಂತಂದ್ರೆ ಸ್ಟಾರ್ ನಟ ನಟಿಯರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋದ್ರಿಂದಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು ಅಂತಂದ್ರೆ ಪ್ರೊಡ್ಯೂಸರ್ಗಳಿಗೆ ಅಂತ ಹೇಳಿ. ಸೊ ಹೋಗ್ತೀರಾ? ಐ ಥಿಂಕ್ ಬಿಗ್ ಬಾಸ್ ಅಲ್ಲಿ ಹೋಗೋರು ಆ ಕಾಲದಲ್ಲಿ ಬಹುಶಃ ಅವರಿಗೆ ಸಿನಿಮಾಸ್ ಕಮ್ಮಿ ಇರಬಹುದು, ಹಾಗಾಗಿ ಅವ್ರು ಹೋಗ್ತಾರೆ. ಬಟ್ ಐ ಥಿಂಕ್ ಓವರ್ ಆಲ್ ಆಸ್ ಎ ವ್ಯಾಲ್ಯೂಯೇಷನ್ ಆಫ್ ಅನ್ ಆಕ್ಟರ್, ಅವರ ಸ್ವಂತ ವ್ಯಾಲ್ಯೂ ಜಾಸ್ತಿ ಮಾಡಬೇಕಂದ್ರೆ, ಒಂದು ಕಲಾವಿದೆ ಅಂದರೆ ಅವ್ರಿಗೆ ದೊಡ್ಡ 75mm ತೆರೆ ಮೇಲೆ ಏನು ಮಾಡ್ತಾರೋ ಏನು ನೋಡ್ತಾರೋ ಜನ ಅಷ್ಟೇ ಪರಿಚಯ ಇರ್ತಾರೆ. ಈಗ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಅಲ್ಲಿ ರಿಯಾಲಿಟಿ ಆಗಿ ನಾವು ಆಡಿಯನ್ಸ್ಗೆ ಫೇಸ್ ಮಾಡ್ಬಿಟ್ಟು ಬಂದಾದ್ಮೇಲೆ ಒಂದು ಕಲಾವಿದೆಯ ಇವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ಅವರು ನಿಜ ಜೀವನದಲ್ಲಿ ಹೇಗಿರ್ತಾರೆ, ನಿಜವಾಗ್ಲೂ ಅವ್ರು ಹೇಗಿರ್ತಾರೆ, ಅವ್ರ ಬಿಹೇವಿಯರ್ ಹೇಗಿದೆ, ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು, ಒಂದಷ್ಟು ಮಟ್ಟಕ್ಕೆ ಬರುತ್ತೆ. ಸೊ ಹಾಗಾಗಿ ಕಲಾವಿದರಿಗೆ ಒಳ್ಳೇದಾಗುತ್ತೆ. ಕಲಾವಿದರಿಗೆ ಒಳ್ಳೇದು, ಅದೇ ಪ್ರೊಡ್ಯೂಸರ್ಗಳಿಗೆ ಸಮಸ್ಯೆ ಜಾಸ್ತಿ. ಕಲಾವಿದರ ವ್ಯಾಲ್ಯೂ ಜಾಸ್ತಿ ಆದ್ರೆ ಅವ್ರಿಗೆ ಒಳ್ಳೇದಲ್ಲ, ಅವ್ರ ಫಿಲ್ಮ್ ಹಿಟ್ ಆಗತ್ತಲ್ಲ. ಏನಂತೀರಿ? ಇದು ನಾ ಆಗ್ಲೇ ಹೇಳ್ದಂಗೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾರೆ. ಹೌದು. ಒಟ್ಟಾರೆ ಚಿತ್ರರಂಗದ ಬದುಕಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಚಿತ್ರರಂಗದಲ್ಲಿ ಕಲಾವಿದರುಗಳನ್ನು ನಂಬಿಕೊಂಡು 100 ಕೋಟಿ ಸುರಿತಿದ್ದಾರೆ ಅನ್ನೋದು ಅವ್ರಿಗೆ ಯೋಚನೆ ಇಲ್ಲ. ನಾನು ಮಾಡಿದ ಸಿನಿಮಾ ನನ್ನ ಜೀವನ, ನನ್ನ ಅಕೌಂಟ್, ಇಷ್ಟೇ ಅವ್ರು ಯೋಚನೆ ಮಾಡ್ತಿದ್ರು. ಅದು ತಪ್ಪಿಲ್ಲ. ಅದೇ ಸ್ಟಾರ್ ನಟ ನಟಿಯರನ್ನ ಅವ್ರು ಇನ್ನಷ್ಟು ಸ್ಟಾರ್ ವ್ಯಾಲ್ಯೂ ಹೆಚ್ಚಿಸ್ಕೊಂಡ್ಮೇಲೆ ನೀವು ಇನ್ನೊಂದು ಫಿಲ್ಮ್ ಹಾಕೊಂಡ್ರೆ ನಿಮ್ಗೆ ಇನ್ನೂ ಲಾಭ. ಅವರ ತಪ್ಪು ಕಲ್ಪನೆ ಅದು. ಚಿತ್ರಮಂದಿರಕ್ಕೆ ಬರೋದು ನಾವು ಕಪ್ಪು ಕೋಣೆಯಲ್ಲಿ ಕೂಡ್ ಹಾಕ್ಬಿಟ್ಟು ಕಾಸು ಇಸ್ಕೊಂಡು ಕೂಡ್ ಹಾಕಿರ್ತೀವಿ. ಅಲ್ಲಿ ಪ್ರೇಕ್ಷಕ ಹುಡಿಕೊಂಡು ಬಂದಿರ್ತಾನೆ. ಇವ್ರು ಮಾಡುವಂತ ಕೆಲಸ ಬೆಡ್ರೂಮ್ ಅಲ್ಲಿ ಮಲ್ಕೊಂಡಿರೋರು ನೋಡ್ಬೋದು, ಬಾತ್ರೂಮ್ ಇಂದನೂ ನೋಡ್ಬೋದು, ಅಡಿಗೆ ಮನೆಯಿಂದನೂ ನೋಡ್ಬೋದು, ಪಾತ್ರೆ ತೊಳಿತಾ ಇರ್ಬೇಕಾದ್ರೂ ನೋಡ್ಬೋದು, ಹೇಗ್ ಬೇಕಾದ್ರೂ ನೋಡ್ಬೋದು. ಇದಕ್ಕೆ ಪ್ರೇಕ್ಷಕ ಕಾಸು ಕೊಟ್ಟು ಬರೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವರು ಎಷ್ಟು ಹೊರಗಡೆ ತೋರ್ಸ್ಕೊತಿದಾರೋ ತಮ್ಮನ್ನ, ಅಷ್ಟು ಅವರ ಮೌಲ್ಯ ಕಡಿಮೆ ಆಗ್ತಾ ಇದೆ. ಪಾಪ್ಯುಲಾರಿಟಿ ಬೇರೆ, ಆದರೆ ಇವರನ್ನು ನೋಡೋದಕ್ಕೆ ಸಿನಿಮಾಗೆ ಬರತಕ್ಕಂತ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಇದು ವಾಸ್ತವ. ಎಸ್ ಸುಷ್ಮಾ ಅವರೇ, ಅಂದ್ರೆ ಬಹಳ ದೊಡ್ಡದಾದಂತಹ ಪ್ರಶ್ನೆ ಇದ್ದಿದೆ. ಈಗಂದ್ರೆ ಒಬ್ಬ ಸ್ಟಾರ್ ನಟ ನಟಿಯರು ಅವರ ಇಚ್ಛೆಗನುಸಾರವಾಗಿ ಬೇರೊಂದು ರಿಯಾಲಿಟಿ ಶೋಗಳಲ್ಲೋ ಅಥವಾ ಕಿರುತೆರೆಯಲ್ಲೋ ಭಾಗವಹಿಸುವಂಥದ್ದು ಇಡೀ ಚಿತ್ರರಂಗಕ್ಕೆ ಒಂದು ತೊಡಕಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಅದ್ಭವ ಆಗಿರುವಂಥದ್ದು. ಹಾಗಾಗಿ ಅವರು ಪ್ರೊಡ್ಯೂಸರ್ಗಳೆಲ್ಲ ಈಗ ಧರಣಿ ಕೂರೋದಕ್ಕೆ ಮುಂದಾಗಿದ್ದಾರೆ. ದಿಸ್ ಇಸ್ ಅ ನ್ಯೂಸ್ ಟು ಮಿ. ಅಂದ್ರೆ ಅವ್ರು ಧರಣಿ ಕೂರಕ್ಕೆ ಮುಂದಾಗಿರೋದು ಇಸ್ ಅ ನ್ಯೂಸ್ ಟು ಮಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಎಸ್ ಇಟ್ಸ್ 50-50. ತುಂಬಾ ಹೊಡೆತ ಅನ್ನೋದು ಪ್ರೊಡ್ಯೂಸರ್ಸ್ಗೂ ಏನಕ್ಕೆ ಬೀಳುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅನ್ನೋದು ಐ ಅಂಡರ್ಸ್ಟ್ಯಾಂಡ್ ವೇರ್ ದಿ ಆರ್ ಕಮಿಂಗ್ ಫ್ರಮ್. ಏನಾಗುತ್ತೆ ಅಂದ್ರೆ, ಒಂದು ನಟರನ್ನೇ ಆಗಲಿ ಒಂದು ನಟಿನೇ ಆಗಲಿ ಒಂದು ಇಮೇಜ್ನ ಬಿಲ್ಡ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ತಕ್ಕಂತೆ ಪಬ್ಲಿಸಿಟಿ ಮಾಡ್ಕೊಂಡು ಬಂದಿರ್ತಾರೆ ಅವರು. ಸೊ ಅದರಿಂದನೇ ನಮಗೆ ರೆಕಗ್ನೈಸೇಷನ್ ಇರೋದು. ಆಕ್ಚುಲ್ ಆಗಿ ದ ಸಿನಿಮಾ ಇಸ್ ಲಾರ್ಜರ್ ದ್ಯಾನ್ ಲೈಫ್. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಟೆಲಿವಿಷನ್ ಮೀಡಿಯಾ ಇಸ್ ನಾಟ್ ದ ಸೇಮ್. ಮುಂಚೆ ಇದ್ದಂಗೆ ಟೆಲಿವಿಷನ್ ಅಲ್ಲಿ ನೀವು ನೋಡಿದ್ರೆ ಆದಾಯನೂ ತುಂಬಾ ಕಮ್ಮಿ ಇರೋದು. ಸಿನಿಮಾ ವಾಸ್ ಅ ಲಾರ್ಜ್ ಸ್ಕೇಲ್. ಟುಡೇ ದ ಟೆಲಿವಿಷನ್ ಇಸ್ ಬಿಕಮ್ ಸೋ ಬಿಗ್. ಎವ್ರಿ ಸ್ಟಾರ್ even to promote themselves they have to go through a television. So now the equation is changed. ಈ ಟ್ರಾನ್ಸಿಟ್ ಅಲ್ಲಿ ಸ್ವಲ್ಪ ಹೊಡೆತಗಳು ಎರಡು ಕಡೆ ಬೀಳುತ್ತೆ. ಒಂದು ಅವ್ರು ಹೇಳಿದ್ದು ಸರಿ, ಒಂದು ಅಡಿಗೆ ಮನೆಯಲ್ಲೂ ನೋಡ್ತಾರೆ, ಬಾತ್ರೂಮ್ ಅಲ್ಲೂ ನೋಡ್ತಾರೆ, ಬೆಡ್ರೂಮ್ ಅಲ್ಲೂ ನೋಡ್ತಾರೆ. ಅದೇನಾಗುತ್ತೆ, ನಮ್ಮನ್ನ ನಾವು ಕಾಪಾಡ್ಕೊಂಡು ಬಂದಿರ್ತೀವಿ. ಅಲ್ಲಿ ಕೆಲವರು ಹೇಗೆ ವರ್ತಿಸ್ತಾರೆ ಅಥವಾ ಹೇಗೆ ಕೆಲವರು ಮುಖವಾಡ ಹಾಕೊಳ್ಳೋದ್ರಲ್ಲಿ ತುಂಬಾ ಪಾಪ್ಯುಲರ್ ಆಗಿ ಗೆದ್ಕೊಂಡ್ಬಿಡ್ತಾರೆ, ಕೆಲವರು ಹೇಗೆ ಅರ್ಥ ಆಗ್ದಲೇ ಸಿಗಾಕೋತಾರೆ. ಸಮ್ಟೈಮ್ಸ್ ದ ಪರ್ಸೀವಿಂಗ್ ಮೈಂಡ್ಸ್ ಆರ್ ನಾಟ್ ದ ಸೇಮ್. ಅಂದ್ರೆ ವೆನ್ ಯು ಸಿ ಸಂಜನಾ, ವೆನ್ ಯು ಸಾ ಹರ್ ದೇರ್,
if you know her personally, she's totally different to what you've seen over there. She's ಅಲ್ಲ, very disciplined in life. ಒಂದು ಸುಷ್ಮಾ ಅವರ ವ್ಯಕ್ತಿತ್ವದ ವಿಚಾರ ಆಯ್ತು. ಇನ್ನೊಂದು ವ್ಯಕ್ತಿತ್ವನೇ ಹೊಡೆತ ಬಿದ್ದಾಗ ಸಿನಿಮಾಗೂ ಹೊಡೆತ ಬೀಳುತ್ತೆ. ಅಲ್ಲ, ಅವ್ರು ಹೇಳೋ ಪ್ರಕಾರ ಆ ಸಮಯದಲ್ಲಿ ತಾವು ತಮ್ಮ ಸಮಯವನ್ನ ರಿಯಾಲಿಟಿ ಶೋಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದಾಗಿ ನಿಮ್ಮ ಸಿನಿಮಾಗಳನ್ನೇ ನೋಡೋದಕ್ಕೆ ವೀಕ್ಷಕರು ಪ್ರೈಮ್ ಟೈಮ್ ನಲ್ಲಿ ಹೋಗೋದಿಲ್ಲ, ಬದಲಿಗೆ ಮನೇಲಿ ಕುತ್ಕೊಂಡು ನೋಡ್ತಿರ್ತಾರೆ ಆ ಕಾರ್ಯಕ್ರಮವನ್ನ ಅಂತ. ತವರು ಮನೆಗೆ ಸಮಸ್ಯೆ ಆಯ್ತು ಅಂತಿದ್ದಾರೆ. ಸಿನಿಮಾ ಹಿಟ್ಟಿದ್ರೆ ಪ್ರತಿಯೊಂದು ಕೆಲಸ ಬಿಟ್ಬಿಟ್ಟು ಹೋಗ್ತಾರೆ, ರೀಪ್ಲೇ ಟೆಲಿಕಾಸ್ಟ್ ಅಲ್ಲಿ ಬಿಗ್ ಬಾಸ್ ನೋಡ್ತಾರೆ. ಸಿನಿಮಾ ಹಿಟ್ಟಿದ್ರೆ ಸಿನಿಮಾಕ್ಕೆ ಹೋಗ್ತಾರೆ. ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಇಲ್ಲ, ಸಿನಿಮಾ ಫ್ಲಾಪ್ ಆಗಿದೆ ಅಂದ್ರೆ ಅಲ್ಲಿ ಖಂಡಿತವಾಗ್ಲೂ ಅವ್ರು ಹೋಗಲ್ಲ. ಕಾರ್ಯಕ್ರಮ ಮಾಡ್ತಾ ಒಂದು ಸುದೀಪ್ ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಇವರು ಮಾಡಿರ್ತಕ್ಕಂಥ, ಇವ್ರು ಸೈನ್ ಹಾಕಿರ್ತಕ್ಕಂಥ, ಇವರು ನಾಯಕಿಯಾಗಿ ನಟಿಸಿರ್ತಕ್ಕಂಥ ಎಲ್ಲಾ ಸಿನಿಮಾಗಳು ಸ್ಕ್ರಿಪ್ಟ್ ನೋಡಿರ್ತಾರೆ. ಸ್ಕ್ರಿಪ್ಟ್ ನೋಡ್ಬಿಡ್ತಾನೆ ಇವ್ರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಸ್ಕ್ರಿಪ್ಟ್ ಅಲ್ಲಿ ದಮ್ ಇಲ್ಲ ಅಂದಾಗ ಇವ್ರು ಯಾಕೆ ಪಾರ್ಟಿಸಿಪೇಟ್ ಮಾಡಿದ್ರು, ಯಾಕೆ ಕಮಿಟ್ ಆದ್ರು? ಸೊ ಇವಾಗ ಹೇಳ್ತಿದ್ರ ಸ್ಕ್ರಿಪ್ಟ್ ಅಲ್ಲಿ ದಮ್ ಇತ್ತು ಅಂತ ಹೇಳಿದ್ರೆ ಸಿನಿಮಾ ಇತ್ತು ಅಂತ ಹೇಳಿದ್ರೆ ಅಲ್ಲ, ಇದೇ ಆಗ್ತಿರೋದು, ಇದೇ ನಡೀತಾ ಇರೋದು. ಅಲ್ಲ, ಒಳ್ಳೆ ಸಿನಿಮಾ ಹೆಂಗಿದ್ರು ಕಂಪೇರ್ ಮಾಡ್ತೀರಿ ಅಂತ. ಒಳ್ಳೆ ಸಿನಿಮಾ ಯಾವ್ದಾಗುತ್ತೆ? ನಾನು ನನ್ನನ್ನ ಸಕ್ರಿಯವಾಗಿ 100ಕ್ಕೆ 100ರಷ್ಟು ತೊಡಗಿಸಿಕೊಂಡಾಗ ಅದು ಫಸ್ಟ್ ಅಂಡ್ ಫಾರ್ ಆಲ್ ಫಿಲ್ಮ್ ಚೇಂಬರ್ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ನಾನು ಬಂದಿಲ್ಲ. ನನಗೆ ಗೊತ್ತೇ ಇಲ್ಲ ದಟ್ ಇದು ಒಂದು ವಿರುದ್ಧವಾಗಿರೋ ಡಿಸ್ಕಷನ್ ಅಂತ. ನಾನು ಜೀವನದಲ್ಲಿ ಪ್ರೊಡ್ಯೂಸರ್ ಅಂತವ್ರನ್ನ ನಾನು ಯಾವಾಗ್ಲೂ ತುಂಬಾನೇ ಮರ್ಯಾದೆ ಕೊಟ್ಟಿದ್ದೀನಿ. ತಪ್ಪ ಇಲ್ಲಿ ಬಂದು ವಿರುದ್ಧವಾಗಿ ನಾನು ಮಾತಾಡಕ್ ಬಂದಿಲ್ಲ. ನನ್ನ ಅಭಿಪ್ರಾಯ ಹೇಳಕ್ಕೆ ನಾನು ಬಂದಿದ್ದೀನಿ ಅಂಡ್ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅಚ್ಚುಕಟ್ಟಾಗಿ ನಾನು ಅಚ್ಚುಕಟ್ಟಾಗಿ ಮಾತಾಡಕ್ ಬಂದಿಲ್ಲ. ಪ್ರೊಡ್ಯೂಸರ್ ಬಂದು ನಾನು ನಿಮಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಟಾರ್ಗೆಟ್ ಮಾಡ್ತಿಲ್ಲ. ಸುದೀಪ್ ಸರ್ ಇರೋದು ಸುದೀಪ್ ಸರ್ ಇರೋ ಸಿನಿಮಾ. ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್. ಸಲ್ಮಾನ್ ಖಾನ್ ಇರೋರು ಅವ್ರು ಇವತ್ತು ಇಂಡಸ್ಟ್ರಿ ನಂಬರ್ 1 ಇದ್ದಾರೆ. ಅವ್ರು ಹಲವಾರು 7-8 ವರ್ಷದಿಂದ ಅವ್ರು ಸಿನಿಮಾಸ್ ಮಾಡ್ತಾ ಇದ್ದಾರೆ. ಸಲ್ಮಾನ್ ಖಾನ್ ಇರೋ ನಂಬರ್ 1 ಸ್ಟೇಟಸ್ ಅಲ್ಲಿ ಇಡೀ ಇಂಡಿಯಾನಲ್ಲಿ ಯಾರು ಇಲ್ಲ. ಅವ್ರು ಬಿಗ್ ಬಾಸ್ ಮಾಡ್ತಾ ಇರೋದು. ಅವ್ರ ಸಿನಿಮಾಸು ಹಿಟ್ ಆಗಿದೆ. ಇಂಡಸ್ಟ್ರಿಯಲ್ಲಿ 100 ಕೋಟಿ ಸಿನಿಮಾ ಮಾಡ್ಬಿಟ್ಟು ಅದು 300-400 ಕೋಟಿ ಆಗ್ಬಿಟ್ಟು ಇನ್ನ ಒಂದಷ್ಟು ಪ್ರೊಡ್ಯೂಸರ್ ದುಡ್ಡು ಸಿಕ್ಕಿದೆ ತಪ್ಪ ಯಾರು ಪ್ರೊಡ್ಯೂಸರ್ ಲಾಸ್ ಆಗಿಲ್ಲ. ಹಾಗೆ ಸುದೀಪ್ ಸರ್ ಕೂಡ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿರೋ ಟೈಮ್ ಇಂದ ಇವಾಗ ತನಕ ಅವ್ರು ಇನ್ನ ಒಂದಷ್ಟು ದೊಡ್ಡ ಕಲಾವಿದರಾಗಿದ್ದಾರೆ ತಪ್ಪ ಅವ್ರು ಇನ್ನ ಒಂದ್ ಚಿಕ್ಕ ಕಲಾವಿದರಾಗಿ ಜನ ಅವರ ಪರ್ಟಿಕ್ಯುಲರ್ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲಿ ಕುತ್ಕೊಂಡು ಅವ್ರ ಟಿವಿಯಲ್ಲಿ ನೋಡ್ತಾ ಇದಾರೆ ಅಂತದ್ದು ಇವ್ಯಾಲ್ಯೂಯೇಷನ್ ಇಲ್ವೇ ಇಲ್ಲ. ಡೆಫಿನೆಟ್ಲಿ ಅ ಬಿಗ್ ಆರ್ಟಿಸ್ಟ್. We are changing the track. ಅವ್ರ ಸ್ಟೇಟಸ್ ಬೆಳೆದಿದೆ ಇಲ್ಲ ಅಂತ ಯಾರು ಡಿಸ್ಪ್ಯೂಟ್ ಮಾಡ್ತಿಲ್ಲ. ಇಂಡಸ್ಟ್ರಿ ಅಂತ ಬೆಳೆದಿದೆ ಅಂತ ಹೇಳ್ತಾರೆ. ಆ ಟೈಮ್ ಅಲ್ಲಿ ಬೇರೆ ಸಿನಿಮಾಗಳು ಈ ಚಾನಲ್ ಪ್ರೋಗ್ರಾಮ್ಸ್ ಬಂದಾಗ ಏನಾಗಿದೆ ಅಂತ ಡಿಸ್ಕಷನ್ ಅಷ್ಟೇ. ಇವಾಗ ನಾವು ವಿ ಆರ್ ನಾಟ್ ಟೆಲಿಂಗ್ ದಟ್. ಅಂಡ್ ಒನ್ ಮೋರ್ ಥಿಂಗ್, ಅವ್ರಿಗೆ ಎಲ್ಲ ರೈಟ್ಸ್ ಇದೆ ಹೋಗೋಕೆ, ಎವ್ರಿಥಿಂಗ್. ಅವ್ರು ದೇ ವಿಲ್ ಡಿಸೈಡ್. ಬಟ್ ಅವರ್ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಈಸ್, ನೀವು ಅಲ್ಲಿ ಹೋದಾಗ ನಮ್ಮ ಕ್ಷೇತ್ರ ತುಂಬಾ ಚಿಕ್ಕದು. ಸಲ್ಮಾನ್ ಖಾನ್ ಥ್ರೂಔಟ್ ಇಂಡಿಯಾ ಇದ್ದಾರೆ. ಅವರು ಕರ್ನಾಟಕನು ತುಂಬಾ ದೊಡ್ಡದು. 8 ಕೋಟಿ ಜನ ಇದಾರೆ ಕರ್ನಾಟಕದಲ್ಲಿ. ನಾವೇನ್ ಕಮ್ಮಿನ? ನಾವು ಕರ್ನಾಟಕದವರು. ಏನ್ ಹೇಳ್ತಾ ಇದೀರಾ ನೀವು? ಸಿನಿಮಾ ಹಿಟ್ ಆದ್ರೆ ಕನ್ನಡ ಅಭಿಮಾನನೇ ಇಲ್ವಲ್ಲ, ನೋಡ್ತಾರೆ. ಸಿನಿಮಾ ಹಿಟ್ ಆದ್ರೆ ಕಣ್ಣು ಇಲ್ದೇ ಇರೋರು ಕೂಡ ಹೋಗ್ಬಿಟ್ಟು ಬರೀ ಆಡಿಯೋ. ದೇರ್ ಇಸ್ ಅ ಡಿಫರೆನ್ಸ್. ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಸಿನಿಮಾ ಹಿಟ್ ಆದ್ರೆ ಯಾರು ಬೇಕಾದ್ರೂ ಬಂದು ನೋಡ್ತಾರೆ. ಏನಾಗುತ್ತೆ ಅಂದ್ರೆ ಹಿಟ್ ಆದ ಸೆಕೆಂಡ್ ವೀಕ್ ಗೊತ್ತಾಗುತ್ತೆ. ಅಷ್ಟು ಥಿಯೇಟರ್ ಇದ್ರೆ ತಾನೇ. ಥಿಯೇಟರ್ ಸುಮಾರು ಫಿಲ್ಮ್ ಇರೋದೇ ಇಲ್ಲ, ಹೊರಟೋಗುತ್ತೆ. ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಸ್, ಚೇಂಬರ್ ಅನ್ನೋದೇನಿದೆ, ಇಟ್ ಇಸ್ ಲೈಕ್ ಅ ಕೋರ್ಟ್ ಟು ಅಸ್. ಸಿನಿಮಾದವ್ರಿಗೆ ಕೋರ್ಟು ಎಲ್ಲಾ ಕಡೆಯಿಂದನೂ ಕೇಳಿ ಅದು ಒಂದು ನಿರ್ಧಾರ ತಗೊಳ್ಳುವಂಥದ್ದು. ಅದರಲ್ಲಿ ಕೆಲವು ಸತಿ ಏನಾಗುತ್ತೆ, ಒಂದು ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿ ನನಗೆ ಲಾಸ್ ಆಗ್ತಿದೆ ಅಂತ ಒಬ್ರು ಯಾರಾದ್ರೂ ಬೀದಿಲಿ ನಿಂತಾಗ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸೋದು ಚೇಂಬರ್ ಹಕ್ಕಾದ್ರೂ ಈ ಕಡೆ ಆರ್ಟಿಸ್ಟ್ಗಳು ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೂತು ಮಾತಾಡುವಂತ ವಿಷಯನೇ ಹೊರತು ಇದು ಫಾರೆನ್ ಅಗೇನ್ಸ್ಟ್ ಅಲ್ಲ. ಅದಕ್ಕೆ ಕರೆದಿದ್ರು. ಆರ್ಟಿಸ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ವಿಷಯ ಹೋಗಿದೆ, ಸೆಕ್ರೆಟರಿಗೆ ಹೋಗಿದೆ, ಮತ್ತೆ ವೈಸ್ ಪ್ರೆಸಿಡೆಂಟ್ಗೂ ಹೋಗಿದೆ. ರಾಕ್ಲೇನ್ ಅವ್ರು ಬರಕ್ಕಾಗಿಲ್ಲ, ಅಂಬರೀಶ್ ಅವ್ರು ಬರಕ್ಕಾಗಿಲ್ಲ, ದೊಡ್ಡಣ್ಣವ್ರು ಬರ್ಬೇಕಿತ್ತು, ಬರಕ್ಕಾಗ್ಲಿಲ್ಲ. ಇದನ್ನ ರಿಕ್ವೆಸ್ಟ್ ಮಾಡಕ್ಕೋಸ್ಕರ ನಾನು ಟ್ರೈ ಮಾಡಿದ್ರು. ಯಾಕಂದ್ರೆ ಆರ್ಟಿಸ್ಟ್ ಅಸೋಸಿಯೇಷನ್ ಬಿಟ್ಬಿಟ್ಟು ಯಾರು ಏನು ತೀರ್ಮಾನ ಮಾಡಲ್ಲ. ಇವಾಗ ಇಲ್ಲೂ ಆಗಿರೋದು ಏನಂದ್ರೆ, ಇವಾಗ 16 ಜನ ಹತ್ತು ಬಿಟ್ಟಿದ್ದಾರೆ. ಪ್ರೊಡ್ಯೂಸರ್ಸ್ ಗೋಲ್ನ ಯಾರು ತಡಿತಾರೆ? ಯಾರು ಕೇಳೋರು ಯಾರು? ಇವಾಗ ಒಂದ್ಸಲಿ ಅವ್ನು ಮುಗಿದೋಯ್ತು ಅಂದ್ರೆ ಅವ್ನ ಕೆರಿಯರ್ ಫಿನಿಶ್. ಆರ್ಟಿಸ್ಟ್ ಆಗಲ್ಲ. ದೇ ಹ್ಯಾವ್ ಗಾಟ್ ಸೋ ಮೆನಿ ಅದರ್ ಫಿಲ್ಮ್ಸ್ ಟು ಕಮ್ ಅಪ್. ಇದ್ ಬಿಟ್ರೆ ಇನ್ನೊಂದು 2 ಸಿನಿಮಾ ಬುಕ್ ಆಗಿರುತ್ತೆ, ಮಾಡ್ತಾರೆ. ಬಟ್ ಪ್ರೊಡ್ಯೂಸರ್ ಒಬ್ಬ ಸತ್ತ ಅಂದ್ರೆ ಮುಗಿತ, ಒಂದೇ ಕಂಪ್ಲೀಟ್ ಕೆರಿಯರ್ ಔಟ್ ಆಗುತ್ತೆ. ಸರ್ವೈವಲ್ ಆಗ್ಲಿ ಅಂತ ಒಂದ್ ಸ್ವಲ್ಪ ಹೆಲ್ಪ್ ಕೇಳ್ತಾ ಇರೋದು
ದೇ ಆರ್ ರಿಕ್ವೆಸ್ಟಿಂಗ್ ಯು ಗೈಸ್, ಅಂದ್ರೆ ನೀವು ಅಂತಂದ್ರೆ ಯಾರೇ ಒಬ್ಬ ಸ್ಟಾರ್ ನಟ ನಟಿಯರಿರ್ಲಿ ಅಂತದ್ರಲ್ಲಿ ಭಾಗವಹಿಸ್ತಾರೆ ಅಂತ ಅವ್ರ ಸಮಸ್ಯೆ ಆಗ್ತಾ ಇದೆ ಅಂತ. ಹಾಗಾಗಿ ತಾವಂತ ಇದ್ರಿ ಪ್ರೊಡ್ಯೂಸರ್ ಅಂತಂದ್ರೆ ತುಂಬಾ ಹೈ ರಿಗಾರ್ಡ್ಸ್ ಇದೆ, ಅವರ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ, ಗೌರವದ ಜೊತೆಗೆ ಅವರ ಜೀವನದ ಪ್ರಶ್ನೆ ಆಗಿದೆ ಅಂತಿದ್ದಾರೆ. ಅದಕ್ಕೆ ಯಾವ ರೀತಿಯಾದಂತಹ ಉತ್ತರ ಇದೆ ತಮ್ಮಲ್ಲಿ? ಇಲ್ಲ, ಲಾಸ್ಟ್ ಅಲ್ಲಿ See, the artist is stuck in a very ನಮ್ bad ಜೀವನ artistic ಲಾಸ್ಟ್ ಅಲ್ಲಿ ನಮ್ ಜೀವನ ಬಿಟ್ಬಿಡಿ. ಪ್ರೊಡಕ್ಷನ್ನೇ ಇಲ್ಲ ಅಂದ್ರೆ ಬರೀ ಟಿವಿಲೇ ಸರ್ವೈವಲ್ ಆಗಕ್ಕಾಗತ್ತಾ? ಫಿಲ್ಮ್ಸ್ ಹ್ಯಾಸ್ ಟು ಬಿ ಮೇಡ್. ನೋ, ಫಿಲ್ಮ್ಸ್ ಅಲ್ಲ, ಹ್ಯಾಸ್ ಈಗ ಟು ಬಿ ಮೇಡ್. ರಿಯಾಲಿಟಿ ಶೋಗಳಿಂದ ನಡೀತಾ ಇರೋದ್ರಿಂದಾಗಿ ಫಿಲ್ಮ್ಗಳೇ ಆಗ್ತಿಲ್ಲ ಅಂತ ನನ್ನ ಇಲ್ಲ, ಪ್ರಕಾರ ಈಗ ಏನ್ ಬೇರೆ ತರ ತಿರುಗಿ ಧಕ್ಕೆ ಆಗ್ತಿದೆ ಅಂತ ಮೇಡಮ್, I would ಧಕ್ಕೆ tell you ಆಗ್ತಾ ಇದೆ, that. ನಾನು ಹೇಳ್ತಾ ಕಷ್ಟ ಇರೋದು ಆಗ್ತಿದೆ. ಈಗ ಹಾಗಿದ್ರೆ ನಿರ್ಮಾಪಕ ಕ್ರಿಕೆಟ್ ಇಂದಾನು ಸಿನಿಮಾ ಧಕ್ಕೆ ರಿಲೀಸ್ ಆಗ್ತಾ ಮಾಡಿದ ಇದೆ, ತಕ್ಷಣ ನ್ಯೂಸ್ ಚಾನೆಲ್ ಇಂದಾನು ಧಕ್ಕೆ ಆಗ್ತಾ ಇದೆ. ನ್ಯೂಸ್ ಚಾನೆಲ್ ಕ್ಲೋಸ್ ಮಾಡಕ್ ಆಗತ್ತಾ? ಕ್ರಿಕೆಟ್ ಸ್ಟೇಡಿಯಂ ಹೋಗ್ಬಿಟ್ಟು ಕ್ಲೋಸ್ ಮಾಡಕ್ ಆಗತ್ತಾ? ಹಿಟ್ ಆದ್ರೆ ಹಿಟ್ಟು, ಫ್ಲಾಪ್ ಆದ್ರೆ ಅದನ್ನೇ flop ಹೇಳ್ತಿರೋದು. ಅಷ್ಟೇ. ಯಾವುದೇ ವಿಚಾರವನ್ನ ತುಂಬಾ ಜವಾಬ್ದಾರಿಯಿಂದ ಮಾತಾಡ್ಬೇಕು. ನನ್ನ ಚಿತ್ರರಂಗವನ್ನ ನಾನು ಬಿಟ್ಕೊಟ್ಟು ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಲ್ಲ. ಸ್ಪೋರ್ಟ್ಸ್ ನಡೀತಿದೆ, ಧಕ್ಕೆ ಆಗುತ್ತಾ? ನ್ಯೂಸ್ ನಡೀತಿದೆ, ಅವ್ರ ಕೆಲಸಗಳು ಅವ್ರು ಮಾಡ್ತಾ ಇರ್ಲಿ, ಮಾಡ್ಲಿ. ಆದ್ರೆ ನೀವು ಬೆಳೆದಂತ ಚಿತ್ರರಂಗ ಏನಾಗ್ತಿದೆ ಅಂತ ನೋಡ್ಬೇಕಾಗಿರೋದು ನಿಮ್ ಜವಾಬ್ದಾರಿ. ಕಾಂಪಿಟೇಷನ್ಗೆ ಹೆದರ್ತಾ ಇದೆ. ಕಾಂಪಿಟೇಷನ್ ಇಲ್ಲ, ನಾವಿಲ್ಲಿ ಭಯನೇ ಬೀಳ್ತಿಲ್ಲ. ಈ ತರ ಇನ್ನೂ 10 ಬರ್ಲಿ, ಬರ್ಲಿ, ಸಂತೋಷ, ಬರ್ಲಿ ಅಷ್ಟೇ. ಬಟ್ ಏನಂದ್ರೆ ನಾನ್ ಭಯ ಬೀಳಲ್ಲ, ಖಂಡಿತವಾಗಿ ಹೇಳ್ತೀನಿ, ನಾನ್ ಭಯ ಬೀಳಲ್ಲ. ಇನ್ನೊಂದು 90 ಜನ ಪ್ರೊಡ್ಯೂಸರ್ಸ್ ಮೊನ್ನೆ ಹತ್ತಿದ್ದು ನನ್ನ ಕಣ್ಣಲ್ಲಿ ತಡೆಯಕ್ಕಾಗಿಲ್ಲ. ಅವ್ರ ರಿಕ್ವೆಸ್ಟ್ ನ ನಾವು ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. But I'll also want to see, I ಅವ್ರು think ಏನ್ there are ಹೇಳ್ತಾ ಇದ್ರೆ many people ತಪ್ಪಿಲ್ಲ. doing the ಆಮೇಲೆ wrong films. ವಿ ಆರ್ ನಾಟ್ ಕಂಟ್ರೋಲಿಂಗ್ ಎನಿವನ್ ಹಿಯರ್. ಆಮೇಲೆ ನಮ್ಗೆ ಯಾವುದೇ ಅಧಿಕಾರನೂ ಇಲ್ಲ, ರೈಟ್ಸ್ ಇಲ್ಲ. ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಫ್ರಮ್ ದೆಮ್. ಫಸ್ಟ್ ಕೇಳಿ, ಸರಿನಾ ತಪ್ಪ, ಆಮೇಲೆ ನೀವು ಡಿಸೈಡ್ ಮಾಡಿ. ಎಸ್, ಹೇಳಿ ಸುಷ್ಮಾ. ಸಿ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಇಟ್ಸ್ ನಾಟ್ ಅ ಕಮಾಂಡ್. ಒಂದು. ಎರಡನೇದು ಅವ್ರು ಹೇಳ್ತಾ ಇರೋದು ಆರ್ಟಿಸ್ಟ್ ನ ಬೆಡ್ರೂಮ್ ಅಲ್ಲೂ ನೋಡ್ತೀವಿ, ಕಿಚನ್ ಅಲ್ಲೂ ನೋಡ್ತೀವಿ ಅಂದ್ರೆ ನೋ, 1 second ಹೋಲ್ಡ್ ಇಟ್ ಇಸ್ ರೈಟ್ ಟು ಅನ್ ಎಕ್ಸ್ಟೆಂಟ್, ಇಟ್ ಇಸ್ ರೈಟ್. ಅವರು ಬರೀ ಹೋಸ್ಟ್ ಸುದೀಪ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ನಮ್ಮಂತವ್ರೇ ಆಗ್ಲಿ, ಯಾರೇ ಆಗ್ಲಿ, ಸಂಜನಾ ಅವರೇ ಆಗ್ಲಿ, ಒಟ್ಟಾರೆ reality show ಅಲ್ಲಿ. ಎಸ್, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೆನ್ ಯು ಹ್ಯಾವ್ ಅ ಫೈಟ್, somebody would have loved you so much for a minute. ಆ ಸೆಕೆಂಡ್ ಏನಪ್ಪ ಇದು ಥೂ ಅಂತ ಅವ್ರಿಗೆ ಅನ್ನಿಸ್ಬಿಡ್ಬೋದು. ದಟ್ ಸಮ್ಟೈಮ್ಸ್ ಇಟ್ಸ್ ದ ಮಾರ್ಕೆಟ್. ಸಿ ನೀವು ಇದು ಸುಳ್ಳು ಅಂತ ಹೇಳಕ್ ಆಗಲ್ಲ. ಯು ಆಲ್ಸೋ ಲೂಸ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಅಂಡ್ ಫ್ಯಾನ್ ಫಾಲೋಯಿಂಗ್. ರೆಕಾಗ್ನೈಸೇಷನ್ ಸಿಗುತ್ತೆ, ಇಲ್ಲ ಅಂತಲ್ಲ. You will be recognized by every man, including a bus driver to a istri fellow. ಏ ಮೇಡಮ್ ನೋಡಿದ್ವಿ ಅಂತಾರೆ, ಅಷ್ಟೇ ನಾವು ನೋಡೋದು. ನಾವ್ ಹಿಂಗ್ ತಿರ್ಕೊಂಡ್ ಮೇಲೆ ಭಾರಿ ಇತ್ತಪ್ಪ, ಇದು ಸರಿ ಇಲ್ಲಪ್ಪ, ಇದು ಹಿಂಗಾಡ್. ಸಿ ದಟ್ ಇಸ್ ವಾಟ್ ಕಿಲ್ಸ್ ಯೋರ್ ಮಾರ್ಕೆಟ್. ಅಲ್ಲ, ಆದ್ರೆ ಅವರು ಹೇಳುವಂತ ಪಾಯಿಂಟ್ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ ಅಥವಾ ಅದು ರೂಪುಗೊಳ್ಳುತ್ತೋ ಅಥವಾ ಅದು ಮಾರಕ ಆಗುತ್ತೋ ಅನ್ನೋಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಮಾರಕ ಆಗ್ತಾ ಇರುವಂತದ್ದು ಫಿಲ್ಮ್ ಮೇಲೆ ಅಂತ. ನಾನು ಹೇಳ್ತೀನಿ, everything that is telecasted is not asked by us. So when something is damaged, like say last time we were always talking about her beauty, she's more than that. She talks about healing, she talks about inner peace. All that was not even there. ನಿಜ, ಅದೇ ಡ್ಯಾಮೇಜ್ ಆಗ್ತಾ ನಾನು ಇರೋದು. Beauty of the artist beautify ಆದ್ರೆ it works wonderful. But ಅದು ಡಿಮೆಂಟ್ ಆದ್ರೆ ಹೊರಗಡೆನೂ ಹೊಡ್ತಾ ಬೀಳುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಸತ್ಯ ಇದೆ. ನಾವು ಕಲಾವಿದರನ್ನ ಇಲ್ಲ ಒಂದು ಗರ್ಭಗುಡಿನಲ್ಲಿ ಸಾಕಿರ್ತೀವಿ, ಅವ್ರನ್ನ ನಾವು ಬೇರೆ ರೀತಿನೆಲ್ಲ ಕಾಪಾಡ್ಕೊಂಡಿರ್ತೀವಿ. ಬಿಸಿಲು ಬೀಳದ ಹಾಗೆ ಛತ್ರಿ ಹಿಡಿದಿರ್ತೀವಿ, ಅವ್ರಿಗೆ ಇನ್ನೊಂದು ಆಗದೆ ಇರೋ ಕ್ಯಾರವನ್ನಲ್ಲಿ ಕೂರಿಸಿರ್ತೀವಿ ಟು ಸೆಕ್ಯೂರ್ ದೇಮ್. ನಾಟ್ ಓನ್ಲಿ ಫಿಸಿಕಲ್, ಅವ್ರ ಮೆಂಟಲ್ ಆಗಿ, ಅವರ ಒಂದು ಬ್ಯೂಟಿ ವಿಚಾರದಲ್ಲಾಗ್ಲಿ, ಅವ್ರ ಮೇಕಪ್ ಹಾಳಾಗಬಾರ್ದು ಅಂತಾಗ್ಲಿ, ಅವ್ರ ಕಾಸ್ಟ್ಯೂಮ್ ಹಾಳಾಗಬಾರ್ದು ಅಂತಾಗ್ಲಿ, ಅವ್ರನ್ನ ಅಷ್ಟು ಗೌಪ್ಯವಾಗಿ ಅವ್ರನ್ನ ಕರ್ಕೊಂಬಂದು ಚಿತ್ರ ತೆರೆನಲ್ಲಿ ತೋರಿಸ್ತೀವಿ. ಇಷ್ಟು ಸಾಹಸವನ್ನು ಮಾಡಿದಂಥ ಚಿತ್ರರಂಗ ಇವತ್ತು ರಿಯಾಲಿಟಿ ಶೋನಲ್ಲಿ ಹುಚ್ಚುಚ್ಚಾಗಿ ನಡ್ಕೊಂಡ್ರೆ ಪ್ರೇಕ್ಷಕನ ದೃಷ್ಟಿಯಲ್ಲಿ ತೆರೆಯ ಮೇಲೆ ಏನ್ ಕಂಡಿರ್ತಾರೆ ಸುಷ್ಮಾ, ತೆರೆ ಮೇಲೆ ಏನ್ ಕಂಡಿರ್ತಾರೆ ಸಂಜನಾ, ಇವರು ಬದುಕಿನಲ್ಲಿ, ವೈಯಕ್ತಿಕ ಬದುಕಿನಲ್ಲಿ ಹೀಗೆಲ್ಲ ಇರ್ತಾರ? ನಾನೇನೋ ಅನ್ಕೊಂಡಿದ್ದೆ. ಅಲ್ಲ, ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಬ್ಲಿಕ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸೆಲೆಬ್ರಿಟಿ ಆದ್ಮೇಲೆ, ಡಾಕ್ಟರ್ ರಾಜ್ಕುಮಾರ್ ಹೀರೋ ಅಂತ ಆದ್ಮೇಲೆ ಹೊರಗಡೆ ಅವರು ಎಲ್ಲಾದ್ರೂ ಒಂದು ಸಿಗರೇಟ್ ಸೇದಿರೋದು ನೋಡಿದೀರಾ? ಡ್ರಿಂಕ್ಸ್ ಮಾಡಿರೋದು ನೋಡಿದೀರಾ? ಅಸಹ್ಯವಾಗಿ ನಡ್ಕೊಂಡಿರೋದು ನೋಡಿದೀರಾ? ಇಲ್ಲ, ಈಗ ಜವಾಬ್ದಾರಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಜವಾಬ್ದಾರಿ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ
See, now Job that personal, times have personal changed. ಆಗು See, ಬಂದ್ರೆ. your times Personal have ಅಲ್ಲ, changed. you You need to ಕಲಾವಿದರಿಗೆ accept ಹೇಳ್ತಿರೋದು. ಇಲ್ಲ, I'm ನೋಡಿ, not- I'm not talking publicity about is a you. No, I know ಆಯ್ತಾ? you're not talking about me. You cannot talk See, about me because I'm not like that. publicity is- ನಾನು Yes, you ಅಂಥವ್ಳು are ಇಲ್ವೇ taking ಇಲ್ಲ. it as a ನಾವು ಇಲ್ಲೂ ಒಳ್ಳೆಯವರಾಗಿರ್ತೀವಿ, Television is ಇಲ್ಲೂ no ಪೂಜೆ more ಮಾಡ್ತೀವಿ, the ಅಲ್ಲೂ way ಪೂಜೆ it used ಮಾಡ್ತೀವಿ, to be. ಅಲ್ಲೂ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲೂ ದೇವಸ್ಥಾನಕ್ಕೆ ಆಯ್ತಾ ಹೋಗ್ತೀವಿ. Yes. and every artist makes an individual choice ಅಂದ್ರೆ let ಹೌದು, me ಅದು tell you I do not blame ಅವ್ರ ವೈಯಕ್ತಿಕ. anybody in Big Boss except for a few who lied to me. I still have things against one person where I went in for a family obligation. What I was told was different. What happened there was different. ಆದ್ರೆ ಅದರ ಪ್ರತಿಕ್ರಿಯೆ ಬರೋದು ವೈಯಕ್ತಿಕವಾಗಿ ಒಂದು ವ್ಯಕ್ತಿ ಮೇಲೆ. ಅರ್ಥ ಆಯ್ತಾ? ವಾಟ್ ಇಸ್ ಟೆಲಿಕಾಸ್ಟೆಡ್ ಇಸ್ ನಾಟ್ ಇನ್ ಆರ್ ಕಂಟ್ರೋಲ್. ಈಗ ವಿಜಯ ರಾಘವೇಂದ್ರ ಅವರು ಇದ್ದಾರೆ, ಅವ್ರು ಆಚೆನೂ ಒಳ್ಳೆಯವರಾಗಿದ್ರು, ಒಳಗೂ ಒಳ್ಳೆಯವರಾಗಿದ್ರು. ಆಚೆ ಇಲ್ಲಿ ಒಳ್ಳೆಯವರು ಇಲ್ಲ ಇಲ್ಲ ಸಾರಿ, ಇಲ್ಲಿ ಒಳ್ಳೆಯವರು ನೋಡಿ, ಒಳ್ಳೆಯವರು ಕೆಟ್ಟವ್ರ ಬಗ್ಗೆ ಅಲ್ಲ, ಇದು ಒಳ್ಳೆಯವರು ಕೆಟ್ಟವ್ರ ಬಗ್ಗೆ ಅಲ್ಲ. ಆಕ್ಚುಲಿ ಇಟ್ಸ್ ನಾಟ್ ಆಕ್ಚುಲಿ ಒಳ್ಳೆಯವರು ಕೆಟ್ಟವ್ರ ಬಗ್ಗೆ ಅಲ್ಲ. ನಾನು ಇಲ್ಲೂ ಪಾಸಿಟಿವ್ ಆಗಿದ್ದೀನಿ, ಅಲ್ಲೂ ಪಾಸಿಟಿವ್ Yes, ಆಗಿದ್ದೀನಿ, ಅಲ್ಲ, ಅಲ್ಲಿಂದ ನರಸಿಂಹ ಅವರೇ ಇಲ್ಲಿ- ಪಾಸಿಟಿವ್ ಆಗಿರ್ತೀನಿ. ಅಲ್ಲ, ನರಸಿಂಹ ಅವರೇ ಪ್ರಮುಖವಾಗಿ ಇಲ್ಲಿ ಅಂದ್ರೆ ಬರೀ ವ್ಯಕ್ತಿತ್ವ ಮಾರಕ ಆಗತ್ತೆ ಅಂತ ಅನ್ನೋದು ಪ್ರೊಡ್ಯೂಸರ್ಗಳಾಳಲ್ಲ, ಅಥವಾ ಚಿತ್ರಕ್ಕೆ ಮಾರಕ ಆಗತ್ತೆ ಅನ್ನೋದು ಆಳಲ್ಲ. ಚಿತ್ರಕ್ಕೆ ಮಾರಕ ಆಗತ್ತೆ. ಇಲ್ಲಿ ಬಂದಿರೋದು ಚಿತ್ರರಂಗಕ್ಕೆ ಅನ್ಯಾಯ ಆಗ್ತಿದೆ, ಆ ಶೋಗಳು ಡ್ರಾಪ್ ಆಗ್ತಿದೆ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಇವತ್ತು ಎಲ್ಲ ಚಾನೆಲ್ಗಳಲ್ಲಿ ಇರೋದ್ರಿಂದ ಈ ಆಡಿಯನ್ಸ್ ಬರ್ತಿರೋ ಆಡಿಯನ್ಸ್ ಕಮ್ಮಿ ಆಗ್ತಿದೆ ಅಂತ ಅವ್ರು ನೊಂದ್ಕೊಂಡು ಹೇಳ್ತಿದ್ದಾರೆ. ಆ ತರದನ್ನ ಸ್ವಲ್ಪ ಕಮ್ಮಿ ಆದ್ರೆ ಒಳ್ಳೇದು ಅಂತ ನಾವು ಈಗ ಒಂದು ರಿಯಾಲಿಟಿ ಶೋ ಆದ್ರೆ ನಮಗೆ ಒಂದಷ್ಟು ಟೆಕ್ನಿಷಿಯನ್ಸ್ ಇರ್ತಾರೆ, ಒಂದಷ್ಟು ಕ್ಯಾಮ್ರಾ ಪೀಪಲ್ ಇರ್ತಾರೆ, ಅಟ್ಲೀಸ್ಟ್ 500-600 ಪೀಪಲ್ಗೆ ಒಂದು ಜೀವನ ಸಿಗತ್ತೆ. ದೇ ಕ್ಯಾನ್ ಅರ್ನ್ ಫಾರ್ ದೇರ್ ಫ್ಯಾಮಿಲೀಸ್ ಫಾರ್ 3-4 months. ಸೊ ಇಂಡಸ್ಟ್ರಿ ಬೆಳೀತಾ ಇದೆ. ಇನ್ನ ಒಂದು ಹೊಸ ಚಾನೆಲ್ ಬಂದ್ರೆ ಇಂಡಸ್ಟ್ರಿ ಬೆಳೀತಾ ಇದೆ, ಇನ್ನ ಒಂದು ಹೊಸ ಕಾರ್ಯಕ್ರಮ ಬಂದ್ರೆ ಇಂಡಸ್ಟ್ರಿ ಬೆಳೀತಾ ಇದೆ. 100 ಸಿನಿಮಾಯಿಂದ 400 ಸಿನಿಮಾ ಆದ್ರೆ ಇಂಡಸ್ಟ್ರಿ ಬೆಳೀತಾ ಇದೆ, ಜನರು ತಿನ್ನಕ್ಕಿನ್ನ ಊಟ ಸಿಗ್ತಾ ಇದೆ. ಸೊ ಪ್ರತಿಯೊಬ್ಬರಿಗೆ ಜೀವನ ಸಿಗ್ತಾ ಇದೆ ಮಾಡೋದಿಕ್ಕೆ. ಎಷ್ಟು ಟೆಕ್ನಿಷಿಯನ್ಸ್ ಇದಾರೆ ಊಟ ಇಲ್ಲದೆ ಅವ್ರು ಸಾಯ್ತಾ ಇರ್ತಾರೆ. ಸೊ ಅವ್ರಿಗೆ ಇನ್ನ ಒಂದಷ್ಟು ಊಟ ಸಿಗ್ತಾ ಇದೆ, ಇನ್ನ ಒಂದಷ್ಟು ದುಡಿಮೆ ಸಿಗ್ತಾ ಇದೆ. ವಿ ಶುಡ್ ಲುಕ್ ಎಟ್ ಎವ್ರಿಥಿಂಗ್ ಪಾಸಿಟಿವ್ಲಿ. ಬಹಳಷ್ಟು ಅಂದ್ರೆ ಖಂಡಿತ ಸುಷ್ಮಾ ಅವ್ರೆ, ಇದ್ರ ಬಗ್ಗೆ ಖಂಡಿತ ಮಾತನಾಡೋಣ ಇನ್ನಷ್ಟು ಕೂಡ. ಒಂದ್ ಸಿನಿಮಾಯಿಂದ 50 ಜನರಿಗೆ ಊಟ ಸಿಗತ್ತೆ. 20 ಸಿನಿಮಾಸ್ ಆದ್ರೆ ಇದೆಲ್ಲ ಮಾತಾಡೋದು ನಿಲ್ಸ್ರಿ ಮೇಡಮ್, ಇದೆಲ್ಲ ಮಾತಾಡೋದು ನಿಲ್ಸ್ರಿ. ವರ್ಷವಿಡೀ ಊಟ ಹಾಕೋ ಯೋಚನೆ ಮಾಡ್ಬೇಕು. ಹೌದು 30 ದಿವಸ 90 ದಿವಸ ಊಟ ಹಾಕೋ ಪ್ರಶ್ನೆ ಮಾತಾಡಬೇಡಿ. ಅರ್ಥ ಆಯ್ತಾ? ಯು ಜಸ್ಟ್ ಟಾಕ್ ಅಬೌಟ್ ದಿ ಫಿಲ್ಮ್ ಇಂಡಸ್ಟ್ರಿ ಬಿಕಾಸ್ ಯು ಆರ್ ಎ ಸೆಲೆಬ್ರಿಟಿ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ. ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ನೀವು ಸೆಲೆಬ್ರಿಟಿ ಆಗಿದ್ದು ಸಿನಿಮಾ ಇಂಡಸ್ಟ್ರಿಯಿಂದ ಹೊರತು ಯಾವ್ದು ರಿಯಾಲಿಟಿ ಶೋ ಇಂದ ಅಲ್ಲ. ಮಾಡಿದೀನಿ, ನಾನು ಡೈರೆಕ್ಟ್ ಮಾಡಿದೀನಿ, ನಾನು ಆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಪಂಚಭಾಷೆ ತಾರೆ ನಾನು. ಸೊ ನನಗೆ ನೀವು ಅರ್ಥ ಮಾಡ್ಕೊಳ್ಳಿ. ಮಾತಾಡ್ಬೇಕಂತ ನೀವು ಕಲಿಸೋ ಅವಶ್ಯಕತೆ ಇಲ್ಲ. ಕಲ್ಸಲ್ಲ, ನೀವು ಕಲಿಯೋ ಅವಶ್ಯಕತೆ ಇದೆ. ಇಂಡಸ್ಟ್ರಿ ಇಸ್ ಗ್ರೋಯಿಂಗ್, ಯು ಶುಡ್ ಮೇಕ್ ಇಟ್ ಗ್ರೋ. ಓಕೆ, ಅಂದ್ರೆ ಚಿತ್ರರಂಗ ಬೆಳೀತಾ ಇದೆಯಾ, ಮಾರಕ ಆಗ್ತಾ ಇದೆಯಾ? ಬಹಳಷ್ಟು ದ್ವಂದ್ವಗಳಿವೆ, ಬಹಳಷ್ಟು ಗೊಂದಲಗಳಿದೆ.